ಇವತ್ತಿನ ಮೂರನೆಯ ಸುದ್ದಿ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಿದ್ದು. ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಗ್ಯಾರಂಟಿಗಳಿಗೆ ಕತ್ತರಿ ಹಾಕ್ತಾ ಇದೆಯಾ? ಗ್ಯಾರಂಟಿ ಆರ್ಥಿಕ ಭಾರವನ್ನು ಹೇರಿಬಿಟ್ಟು ರಾಜ್ಯದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರಿದೆಯಾ? ಜನ ಆ ರೀತಿ ಮಾತನಾಡ್ತಿದ್ದಾರೆ. ಮಾಧ್ಯಮಗಳು ಕೂಡ ಗ್ಯಾರಂಟಿಯಿಂದ ಕರ್ನಾಟಕ ಹಾಳೇ ಆಗೋಯ್ತು ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಹಾಗಿದ್ರೆ ಏನಿದ್ರಿ ಹಿನ್ನೆಲೆ? ಗ್ಯಾರಂಟಿಗೆ ಕತ್ತರಿ ಹಾಕೋದಕ್ಕೆ ಹೊರಟಿದ್ದರೆ ಯಾಕೆ ಕತ್ತರಿ ಹಾಕೋದಕ್ಕೆ ಈ ಸರ್ಕಾರ ಹೊರಟಿದೆ? ಯಾಕೆ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ? ಅದರ ಒತ್ತಡ ಯಾರ್ದು? ಯಾಕೆ? ಈ ಪ್ರಶ್ನೆಗಳಿವೆ. ಅದರ ಜೊತೆಗೆ ನೀವು ಯು ಸಿ ದಟ್ ಕೆಲವು ವಿಚಾರಗಳು ಏನಿದೆ ಅಂತ ಅಂದರೆ, ಈ ಗ್ಯಾರಂಟಿ ಕರ್ನಾಟಕದವರಿಗೆ ಮಾತ್ರ, ಇದು ಕರ್ನಾಟಕದವರು ಹೊರಗಿನವರು ಅನ್ನುವ ಡಿವೈಡ್ ಮಾಡುವುದಕ್ಕೆ ಹೊರಟಂತೆ ಕಾಣ್ತಾ ಇದೆ. ಅದಕ್ಕಿಂತ ಮೊದಲು ಭಾಳ ಇಂಪಾರ್ಟೆಂಟ್, ನಾನು ಕೆಲವು ಅಂಕಿಅಂಶಗಳು ತಂದಿದ್ದೀನಿ. ಈ ಗ್ಯಾರಂಟಿಯಿಂದ ಕರ್ನಾಟಕ ಹಾಳಾಗಿ ಹೋಗ್ಬಿಟ್ಟಿದೆಯೋ ಇಲ್ಲವಾಗಿದ್ದರೆ ಏನಾಗಿದೆ ಗ್ಯಾರಂಟಿಯಿಂದ ಆರ್ಥಿಕತೆ ಮೇಲೆ? ಅದು ದುಷ್ಪರಿಣಾಮವನ್ನು ಬೀರಿದೆಯಾ? ವಿಲ್ ಹ್ಯಾವ್ ಟು ಸಿ ಇಟ್. ಅಂಕಿಅಂಶಗಳಿದೆ ನನ್ನ ಹತ್ರ. ಒಂದೊಮ್ಮೆ ಗ್ಯಾರಂಟಿಯಿಂದ ಆರ್ಥಿಕತೆ ಹಾಳಾಗ್ಬಿಟ್ರೆ ಒಂದೇ ಮಾತು ಹೇಳ್ತಾರೆ, ಸಾಲ ಮಾಡಿಬಿಟ್ಟಿದ್ದಾರೆ ರೀ. ಒಂದು ಸ್ಟೇಟ್ ಬಜೆಟ್ಟಿಗೂ ಇಂಡಿವಿಜುವಲ್ ಬಜೆಟ್ಟಿಗೂ ವ್ಯತ್ಯಾಸ ಇರುತ್ತೆ. ಸರ್ಕಾರ ಸಾಲ ಮಾಡೋದು ಇರುತ್ತಲ್ಲ, ಅದು ಡೆವಲಪ್ಮೆಂಟ್ಗೆ ಇನ್ನೊಂದಕ್ಕೆ ಸಾಲ ಮಾಡಲೇಬೇಕಾಗುತ್ತೆ, ವೈಯಕ್ತಿಕ ಅಲ್ಲ. ಸೊ ಬ್ಯಾಲೆನ್ಸ್ ಶೀಟ್ ಬಿಟ್ವೀನ್ ದ ಇಂಡಿವಿಜುವಲ್ ಆ್ಯಂಡ್ ಗೌರ್ಮೆಂಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್. ಅದ್ರ ಬಗ್ಗೆನೂ ಬರ್ತೀನಿ. ಹಾಗಿದ್ರೆ ಏನಾಗಿದೆ ಭಾರತದಲ್ಲಿ ಕರ್ನಾಟಕ ಸ್ಥಿತಿ ಹೇಗಿದೆ? ಗ್ಯಾರಂಟಿ ಕೊಟ್ಬಿಟ್ಟು ಅಂಕಿಅಂಶಗಳಿವೆ ನನ್ನ ಹತ್ರ. ನಾನು ಅದರ ಹೋಲಿಕೆ ಮಾಡಿ ನಿಮಗೆ ಹೇಳ್ಬೋದು. ಒಂದು ನೋಡಿ, ಪ್ರಮುಖ ಅಂಶಗಳು ಕರ್ನಾಟಕದ ಆರ್ಥಿಕತೆ ಬಗ್ಗೆ ಸಂಬಂಧಪಟ್ಟರೆ, ಭಾರತದ ಒಟ್ಟು ಜಿ ಡಿ ಪಿಯಲ್ಲಿ ಸುಮಾರು 8-9% ಜಿ ಡಿ ಪಿ ಕೊಡುಗೆ ಏನಿದೆ ದೇಶದ ಜಿ ಡಿ ಪಿಗೆ, ಅದು ಕರ್ನಾಟಕದ್ದು. ಸೊ ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಕರ್ನಾಟಕವೇ ನಂಬರ್ 1 ಈ ದೇಶದಲ್ಲಿ. ಆಯಿತಾ? ಬೆಂಗಳೂರು ಏನಿದೆ ಅದನ್ನ ಭಾರತದ ಟೆಕ್ ರಾಜಧಾನಿ ಅಂತ ಕರಿತೀವಿ. ಇನ್ನು ರಫ್ತು, ಸ್ಮಾರ್ಟ್ ಆಫ್, ವೆಂಚರ್ ಕ್ಯಾಪಿಟಲ್ ಹೂಡಿಕೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಜಿ ಎಸ್ ಟಿ ಸಂಗ್ರಹದಲ್ಲೂ ಕೂಡ ಅಗ್ರ ರಾಜ್ಯ ಕರ್ನಾಟಕ. ಇನ್ನು ಹಣಕಾಸು ವಿಚಾರ, ಆರ್ಥಿಕ ಗಾತ್ರ ನೀವು ನೋಡೋಕೆ ಹೋದರೆ, ನೀವು ಜಿ ಎಸ್ ಡಿ ಪಿ ಅಂತ ಏನಂತಾರೆ ಅದರಲ್ಲಿ ನೀವು ನೋಡೋಕೆ ಹೋದರೆ ಮಹಾರಾಷ್ಟ್ರ ನಂಬರ್ 1 ಇದೆ, ತಮಿಳುನಾಡು ನಂಬರ್ 2, ಕರ್ನಾಟಕ ನಂಬರ್ 3 ಇದೆ. ಆಯಿತಾ? ಅದರ ನಂತರ ಗುಜರಾತು, ಉತ್ತರ ಪ್ರದೇಶಗಳು ಅದಕ್ಕೆ ಬರ್ತವೆ. ಇನ್ನು ತಲಾ ಆದಾಯ, ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ತಲಾ ಆದಾಯ ಭಾಳ ಮುಖ್ಯವಾಗಿ ನಾವು ನೋಡೋದಾದರೆ ಕರ್ನಾಟಕ ಇಸ್ ನಂಬರ್ 2 ತಲಾ ಆದಾಯದಲ್ಲಿ. ಸೊ ಇದನ್ನು ನೀವು ಏನು ಹೇಳ್ತೀರಿ? ಆಗಿದ್ದರೆ ಸಾಲದ ಹೆಚ್ಚಳ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಸರ್ಕಾರ ಸಾಲ ಮಾಡಲೇಬೇಕು. ಡೆವಲಪ್ಮೆಂಟ್ಗಳಿಗೆ ಸರ್ಕಾರ ಸಾಲ ಮಾಡದೆ ಮಾಡೋಕ್ಕಾಗಲ್ಲ. ಇನ್ನು ಇಲ್ಲಿ ಇಂಬ್ಯಾಲೆನ್ಸ್ ಇರೋದು ನಿಜ. ಅಂದರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನೋ ಇಂಬ್ಯಾಲೆನ್ಸ್ ಇದೆ ಅನ್ನೋದನ್ನು ನಾನು ಒಪ್ಕೋತೀನಿ, ಅದನ್ನ ಡಿರೈ ಮಾಡಲ್ಲ, ಅದು ಬೇರೆ. ಆದರೆ ಗ್ಯಾರಂಟಿಯಿಂದ ಸಂಪೂರ್ಣವಾಗಿ ಆರ್ಥಿಕತೆ ಕುಸಿದು ಹೋಗಿದೆ ಅನ್ನುವುದು ಸುಳ್ಳು. ಯಾಕೆ ಅಂತ ಅಂದರೆ ನೋಡಿ, ಇದರಲ್ಲಿ ಏನಾಗಿದೆ ಅಂತಂದರೆ, ಒಂದು ವರ್ಷಕ್ಕೆ 50,000-60,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ಖರ್ಚು ಮಾಡುತ್ತೆ ಸರ್ಕಾರ. ಅದು ಮನಿ ಫ್ಲೋ ಏನಿದೆ, ಹಣದ ಹರಿವು ಎಷ್ಟು ಹೆಚ್ಚಾಗಿದೆ ಅನ್ನೋದ್ರ ಮೇಲೆ ನೀವು ಆರ್ಥಿಕತೆ ಏನಿದೆ ಅದನ್ನು ನೋಡ್ತಾ ಹೋಗಬೇಕು. ಯಾರು ಇದ್ರ ಬಗ್ಗೆ ಮಾತನಾಡಲ್ಲ. ಸೊ ಯಾರ್ಯಾರು ಗ್ಯಾರಂಟಿ ವಿರೋಧ ಮಾಡ್ತಾರೆ, ನಮ್ಮ ಸಹೋದ್ಯೋಗಿಗಳೆಲ್ಲ ಇದ್ದಾರಲ್ಲ, ಅವರಿಗೆ ಆರ್ಥಿಕತೆಯ ಕನಿಷ್ಠ ಜ್ಞಾನ ABC ಇಲ್ಲ. ಸೊ ಯಾಕೆ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಹೇಗೆ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೇಗಾಗುತ್ತೆ ಅಂತ. ಇದು ಒಬ್ಬ ಮಹಿಳೆಗೆ ನೀವು 2,000 ರೂಪಾಯಿ ಕೊಡೋದಿರಲಿ, ಅಥವಾ ಅವರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಇರಲಿ, ಹೌ ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆರ್ ಎಫೆಕ್ಟ್ ಆನ್ ಟೋಟಲ್ ಎಕಾನಮಿ ಅನ್ನೋದು. ಒಬ್ಬ ಮಹಿಳೆಗೆ 2,000 ಕೊಡ್ತೀರಲ್ವ, ಆ 2,000 ತಗೊಂಡು ಅವಳು ಮನೇಲಿ ಇಟ್ಕೊಂಡಿರಲ್ಲ. ಅವಳು ಆ 2,000 ರೂಪಾಯಿಯಲ್ಲಿ ತನಗೆ ಬೇಕಾದ ವಸ್ತುಗಳನ್ನು ಖರೀದಿಸ್ತಾಳೆ. ಅಲ್ಲಿ ಮನಿ ಫ್ಲೋ ವಿಲ್ ಸ್ಟಾರ್ಟ್. ಅವಳು ಖರ್ಚು ಮಾಡುವ ಹಣ ಇದೆಯಲ್ಲ, ಅದು ಇನ್ನೊಬ್ಬರಿಗೆ ಇನ್ಕಮ್, ವರಮಾನ. ಅವನಿಗೆ ವರಮಾನ ಬಂದರೆ ಅವನು ಇನ್ನೊಂದು ಕಡೆ ಖರ್ಚು ಮಾಡ್ತಾನೆ. ಆವಾಗ ಏನಾಗುತ್ತೆ ಅಂದರೆ ಮಾರುಕಟ್ಟೆಯಲ್ಲಿ ಹಣ ಫ್ಲೋ ಆಗುತ್ತೆ. ಸೊ ನೀವು ವಿದೇಶಗಳಲ್ಲಿ ಯೂಸುವಲಿ ಯಾವಾಗ ಎಕಾನಮಿ ಕುಸಿಯುತ್ತೋ ಆ ಸಂದರ್ಭದಲ್ಲಿ ಸರ್ಕಾರನೇ ಸಾರ್ವಜನಿಕ ಹಣ ಕೊಡುವಂಥ ದೇಶಗಳಿವೆ. ಯಾಕಂದರೆ ದ ಶುಡ್ ಬಿ ಮನಿ ಫ್ಲೋ ಅಂತ. ಈ ಗ್ಯಾರಂಟಿ ಯೋಜನೆ ಏನು ಮಾಡಿದೆ ಅಂದರೆ ಈ ಮನಿ ಫ್ಲೋ ಆಗುವುದಕ್ಕೆ ಕಾರಣ ಆಗಿದೆ. ದೇವಸ್ಥಾನಗಳ್ರಿ, ವೀರೇಂದ್ರ ಹೆಗ್ಗಡೆ ಅವರು ಪತ್ರ ಬರೆದಿದ್ರು ಸಿದ್ದರಾಮಯ್ಯ ಇದ್ದಾಗ. ಪತ್ರ ಬರೆದ್ಬಿಟ್ಟು, ಏನು ರೀ ಧರ್ಮಸ್ಥಳಕ್ಕೆ ಬರೋ ಜನ ಸಿಕ್ಕಾಪಟ್ಟೆ ಹೆಚ್ಚಾಗ್ಬಿಟ್ಟಿದ್ದಾರೆ ವೀಕೆಂಡ್ ಆದರೆ, ಥ್ಯಾಂಕ್ ಯು ಸರ್ ಅಂತ. ಯಾಕೆಂದರೆ ವೀಕೆಂಡ್ ಆದರೆ ಹೆಣ್ಮಕ್ಳೆಲ್ಲ ಬಸ್ ಹತ್ತಿದ್ರು ಹೋದರು, ಅವ್ರು ಸುಮ್ಮನೆ ಹೋಗಿ ಬರೋಲ್ಲ. ಅಲ್ಲಿ ಬಸ್ ಫ್ರೀ ಆಗೋದ್ರು ಉಳಿದು ಖರ್ಚು ಮಾಡ್ತಾರೆ.
ಅಲ್ಲಿ ಹೋದಾಗ ಏನೋ ತಗೋತಾರೆ, ಅಲ್ಲಿ ವ್ಯಾಪಾರ ಜಾಸ್ತಿ ಆಗುತ್ತೆ, ಇನ್ನೊಂದು ಆಗುತ್ತೆ. ಸೊ ಇಟ್ ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಟೈಪ್ ಆಫ್ ಎಕಾನಮಿಕ್ ಇಂಪ್ಯಾಕ್ಟ್ ಅಂತ. ಸೊ ಅದಕ್ಕೆ ಆದ್ದರಿಂದ ನೀವು ನೋಡಿ, ಈಗ ಒಬ್ಬ ಮಹಿಳೆಗೆ ನೀವು 2,000 ಕೊಟ್ಟಿರಿ, ಅವಳೇನು ಮಾಡ್ತಾಳೆ, ಕಿರಾಣಿ ಅಂಗಡಿಗೆ ಹೋಗಿ ಖರ್ಚು ಮಾಡ್ಬೋದು. ಅಂಗಡಿ ಮಾಲೀಕ ಏನು ಮಾಡ್ತಾನೆ, ಸಗಟು ವ್ಯಾಪಾರ ಹತ್ರ ಹೋಗಿ ವ್ಯಾಪಾರ ಮಾಡ್ತಾನೆ. ಅಲ್ಲಿಂದ ಆತ ಇನ್ನೊಂದು ಮಲ್ಟಿಪಲ್ ಎಫೆಕ್ಟ್ ಅಂತಾರೆ, ಎಕಾನಮಿಯಲ್ಲಿ ಮಲ್ಟಿಪಲ್ ಎಫೆಕ್ಟ್ ಆಗ್ತಾ ಹೋಗುತ್ತೆ ಇದರಿಂದ ಅಂತ. ಸೊ ಅದರಿಂದ ಟೀಕೆ ಮಾಡೋದು ಇದೆಲ್ಲ ಮಾಡ್ತಾರೆ. ಹಾಗಿದ್ರೆ ಯಾಕೆ ಇದು ಕುತೂಹಲ, ಈಗ ಬರ್ತೀನಿ ನಾನು. ಹಾಗಿದ್ರೆ ಯಾಕೆ ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈ ಗ್ಯಾರಂಟಿಯನ್ನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಹೊರಟಿದೆ ಅಂತ? ಅವ್ರ ಮುಂದಿರೋ ಚಾಲೆಂಜ್ ಏನು? ಅದೇನು ಅಂದರೆ, ಈ ಗ್ಯಾರಂಟಿ ಯೋಜನೆಗಳಿಂದ ಶಾಸಕರಿಗೆ ಅವರ ಕ್ಷೇತ್ರಗಳಿಗೆ ಸಿಗ್ತಾ ಇರುವಂಥ ಅನುದಾನ ಕಡಿಮೆ ಆಗಿದೆ. ಒಬ್ಬ ಶಾಸಕರಿಗೆ ಸಿಗುವ ಅನುದಾನ ಕಡಿಮೆ ಆಯಿತು ಅಂದರೆ ಅವನು ವರಮಾನ ಕಡಿಮೆ ಆಯಿತು ಅಂತ ಅರ್ಥ. ಯಾಕೆಂದರೆ ಒಬ್ಬನಿಗೆ ನೀವು ಒಂದು ಕಾನ್ಸ್ಟಿಟ್ಯೂನ್ಸಿಗೆ 100 ಕೋಟಿ ರೂಪಾಯಿ ಸಿಕ್ತು ಅಂತ ಇಟ್ಕೊಳ್ಳಿ. ಅವ್ನು 100 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸದಲ್ಲಿ ಮಾಡಿದರೆ 10% ಅವನ ಕಿಸಿಗಲ್ವಾ? ಅದು ನಿಂತೋಗಿದೆ ಈಗ. ಆದ್ದರಿಂದ ಶಾಸಕರು ಅಭಿವೃದ್ಧಿ ನಿಂತೋಗಿದೆ ಕಣ್ರಿ, ನಾವು ರಸ್ತೆ ಮಾಡ್ಸೋಕ್ಕಾಗ್ತಿಲ್ಲ, ನಾವು ನೀರಾವರಿ ಯೋಜನೆ ಮಾಡೋಕ್ಕಾಗ್ತಿಲ್ಲ, ನಾವು ಏನೂ ಮಾಡೋಕ್ಕಾಗ್ತಿಲ್ಲ, ಜನ ಎಲ್ಲ ಉಗಿತಾರೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಈ ಶಾಸಕರ ಒತ್ತಡ ಇದೆ ಡಿ ಕೆ ಶಿವಕುಮಾರ್ ಮೇಲೆ. ಆದ್ದರಿಂದ ಈಗ ಈ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡುವ ಮೂಲಕ ಉಳಿದ ಹಣವಿದೆಯಲ್ಲ, ಅದನ್ನು ಮೋಸ್ಟ್ ಪ್ರಾಬಬ್ಲಿ ಅವರು ಶಾಸಕರಿಗೆ ಅನುದಾನದ ರೂಪದಲ್ಲಿ ಅವ್ರ ಕ್ಷೇತ್ರಗಳಿಗೆ ಕೊಡ್ತಾರೆ ಅಂತ. ಅದ ನಂತರ ಆವಾಗ ಶಾಸಕರಿಗೂ ಸಂತೋಷ ಸಮಾಧಾನ ಆಗುತ್ತೆ. 2 ವರ್ಷ ಇದೆ ಕಣ್ರಿ ಇಲೆಕ್ಷನ್ನು, ಅವ್ರು ಖರ್ಚು ಮಾಡಿದ ದುಡ್ಡನ್ನು ವಾಪಸ್ ತಗೋಬೇಕು, ಮತ್ತು ಮುಂದಿನ ಚುನಾವಣೆ ಖರ್ಚು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ನೀವು ಪ್ರಾಜೆಕ್ಟೇ ಇಲ್ಲದೆ ಬರೀ ಗ್ಯಾರಂಟಿ ಇಲ್ಲಿ ಜನ ಉಪಯೋಗಿ ಆಗ್ಬಿಟ್ಟು ಅವ್ರ ಆರ್ಥಿಕತೆ ಸರಿ ಆದರೆ ಶಾಸಕರ ಆರ್ಥಿಕತೆ ಕತೆ ಏನು? ರಾಜ್ಯದ ಆರ್ಥಿಕತೆ ಸುಧಾರಿಸುತ್ತೆ, ಮನಿ ಫ್ಲೋ ಆಗುತ್ತೆ ಅಲ್ವಾ? ಅದರಂತೆ ಗ್ರಾಮಾಂತರ ಪ್ರದೇಶದ ಹೆಣ್ಣು ಮಕ್ಕಳು ಬದುಕು ಸುಧಾರಿಸುತ್ತೆ. ಆದರೆ ಶಾಸಕರ ಬದುಕು, ಅವ್ರ ಇನ್ವೆಸ್ಟ್ಮೆಂಟು ಖರ್ಚು ಮಾಡಿದ್ದು ಮತ್ತು ಇಲೆಕ್ಷನ್ ರೆಡಿ ಆಗ್ಬೇಕಲ್ಲ, ರೆಡಿ ಆಗೋದಕ್ಕೆ ಕಾಸು ಬೇಕು. ಆ ಕಾಸು ಬೇಕು ಅಂದರೆ ಅನುದಾನ 100-500 ಕೋಟಿ ಹಾಕ್ಕೊಂಡು ಅದರಲ್ಲಿ 10%, 20%, 30% ಎತ್ತಾಕೊಂಡ್ರೆ ಮಾತ್ರ ಮುಂದೆ ಚುನಾವಣೆ ರೆಡಿ. ಇದಿಷ್ಟೇ. ಆದ್ದರಿಂದ ಈ ಶಾಸಕರನ್ನು ತೃಪ್ತಿಪಡಿಸೋದಕ್ಕಾಗಿ ಅವರ ಒತ್ತಡದ ಕಾರಣದಿಂದ ಡಿ ಕೆ ಶಿವಕುಮಾರ್ ಈ ಒಂದು ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡೋಕ್ಕೆ ಹೊರಟಿದ್ದಾರೆ. ಅವರು ಯಾವ್ಯಾವ ಗ್ಯಾರಂಟಿ ಕತ್ತರಿ ಹಾಕ್ತಾರೆ ಅನ್ನೋದನ್ನು ನೋಡಬೇಕು. ಇದು ಇವತ್ತಿನ ಮೆಗಾ ಫೋಕಸ್. 3 ಸುದ್ದಿಯನ್ನು ತಮ್ಮ ತಲುಪಿಸಿದ್ದೀನಿ. ನಾಳೆ ಭಾನುವಾರ ಬರಲ್ಲ, ಸೋಮವಾರ ಸಿಗ್ತೀನಿ ಮತ್ತೆ 3 ಸುದ್ದಿಗಳೊಂದಿಗೆ. ಸೋಮವಾರ ಭೇಟಿ ಆಗೋಣ, ಮಾತಾಡೋಣ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್.